ಹಲೋ ಫ್ರೆಂಡ್ಸ್, ಇವತ್ತು ಬೇವಿನ ಸೊಪ್ಪಿನಿಂದ ಯಾವ ರೀತಿ ಹರ್ಬಲ್ ಕೋನವನ್ನು ತಯಾರಿಸ್ಬೋದು ಅಂತ ನೋಡೋಣ. ಇದು ಸೊಳ್ಳೆಗಳನ್ನು ಓಡಿಸಲಿಕ್ಕೆ ಮತ್ತು ಒಳ್ಳೆ ಪರಿಮಳಯುಕ್ತ ಒಂದು ಕೋನ. ನಾನಿಲ್ಲಿ ಬೇವಿನ ಸೊಪ್ಪನ್ನು ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ ಮತ್ತು ಇದರ ಜೊತೆ ಒಂದು ಇಡೀ ತುಳಸಿ ಸೊಪ್ಪನ್ನು ಕೂಡ ಒಣಗಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಒಣಗಿದೆ ಅಂದರೆ ಮುಟ್ಟಿದರೆ ಕೂಡ ಅದು ಪುಡಿ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದರ ಜೊತೆಗೆ ಗಟ್ಟಿಯಾಗಿರ್ತಕ್ಕಂಥ ಲೋಬನನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಸಾಂಬ್ರಾಣಿಯನ್ನು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತೀಗ ಕರ್ಪೂರ ಒಂದು 25ರಿಂದ 30 ಕರ್ಪೂರ ಹಾಕ್ತಾ ಇದ್ದೀನಿ. ಪಚ್ಚ ಕರ್ಪೂರನೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ 1 ಟೀ ಸ್ಪೂನು, ಲವಂಗ ಒಂದು 8-10, ಸ್ವಲ್ಪ ಚಕ್ಕೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರ್ ಜೊತೆಗೆ ರೋಸ್ ವಾಟರ್ನ ಒಂದು 2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಇದರ ಜೊತೆಗೆ ಒಂದು 2 ಟೀ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮತ್ತೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಈಗ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ತಟ್ಟೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಿ ಮೆತ್ತು ಕಲಿಸ್ಕೋಬಾರ್ದು, ಇಲ್ಲ ಅಂದರೆ ಆಮೇಲೆ ಪುಡಿಯಾಗಿ ಉದುರಿ ಬಿಡುತ್ತೆ. ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ. ಇದನ್ನು ಉಂಡೆ ಅದಕ್ಕೆ ಕಲಿಸ್ಕೊಂಡು ನಂತರ ಇವಾಗ ಕೋನ ಮಾಡೋದಕ್ಕೆ ನಿಮಗೆ ಆನ್ಲೈನಲ್ಲಿ ಕೂಡ ಮೋಲ್ಡ್ ಸಿಗುತ್ತೆ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸುರುಳಿ ಥರ ಸುತ್ತಕೊಂಡು ಉಳಿದಿರೋದನ್ನ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೋಲ್ಡಲ್ಲಿ ಮಾಡೋದಕ್ಕಿಂತ ಕವರಲ್ಲೇ ತುಂಬ ಚೆನ್ನಾಗಿ ಬಂದಿದೆ ಈ ಹರ್ಬಲ್ ಕೋನ. ಕವರ್ಗೆ ಹಚ್ಚಲಿಕ್ಕೆ ಸ್ವಲ್ಪ ತುಪ್ಪವನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ತುಪ್ಪ ಹಚ್ಕೊಂಡು ಮತ್ತೆ ಅದನ್ನ ಸುರುಳಿ ಥರ ಸುತ್ಕೊತಾ ಇದ್ದೀನಿ. ಸುತ್ತಕೊಂಡು ನಿಧಾನಕ್ಕೆ ಸ್ವಲ್ಪನೇ ರೆಡಿ ಮಾಡ್ಕೊಂಡಿರೋ ಹರ್ಬಲ್ ಪೌಡ್ರನ್ನ ಸ್ವಲ್ಪನೇ ಹಾಕಿ ಪ್ರೆಸ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡಿದರೆ ಅದು ಒಣಗಿದ ಮೇಲೆ ಮತ್ತೆ ಉದುರೋ ಚಾನ್ಸಸ್ ಇರಲ್ಲ. ನೋಡಿ, ಸ್ವಲ್ಪನೇ ಹಾಕಿ ಪ್ರೆಸ್ ಮಾಡಿದರೆ ನೀಟಾಗಿ ಬರುತ್ತೆ. ಈ ರೀತಿ ಎಲ್ಲ ಕೋನಗಳನ್ನು ಮಾಡ್ಕೋಬೇಕು. ಎಲ್ಲವನ್ನು ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಸುಮಾರು ಇದು ಬಿಸಿಲು ಚೆನ್ನಾಗಿತ್ತು ಅಂದರೆ ಒಂದು 3 ದಿನ ಆದರೂ ಬೇಕಾಗುತ್ತೆ. ಬಿಸಿಲು ಕಡಿಮೆ ಇತ್ತು ಅಂದರೆ ಒಂದು 4-5 ದಿನ ಆದರೂ ಬೇಕಾಗುತ್ತೆ. ಕೋನ ಮಧ್ಯೆ ಅಂಟಿಸ್ತಾ ಇದ್ದರೆ ಕವರ್ಗೆ ಸ್ವಲ್ಪ ತುಪ್ಪ ಹಚ್ಕೊತಾನೆ ಕೋನ ಮಾಡ್ಕೋಬೇಕು. ನೋಡಿ, ಇವಾಗ ಎಲ್ಲ ಕೋನಗಳು ರೆಡಿಯಾಗಿವೆ. ನಾನಿವಾಗ ಇವನ್ನು ಬಿಸಿಲಲ್ಲಿ ಒಣಗಲಿಕ್ಕೆ ಇಟ್ಟಿದ್ದೀನಿ. ನಾನು 3 ದಿನ ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡಿದ್ದೀನಿ. ನೋಡಿ, ಬಿಸಿಲು ಚೆನ್ನಾಗಿರೋದ್ರಿಂದ 3 ದಿನದಲ್ಲಿ ಕೋನಗಳೆಲ್ಲ ತುಂಬ ಚೆನ್ನಾಗಿ ಒಣಗಿದೆ. ಚೆನ್ನಾಗಿ ಒಣಗಿದರೆ ಚೆನ್ನಾಗಿ ಉರಿಯುತ್ತೆ. ಯಾವುದು ಕೂಡ ಒಡೆದೋಗಿಲ್ಲ, ಬಿರುಕು ಬಿಟ್ಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಕೋನ. ಇವಾಗ ನೋಡಿ, 3 ದಿನದ ನಂತರ ಒಣಗಿದ ಮೇಲೆ ಇವಾಗ ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಪರಿಮಳ ಕೂಡ ತುಂಬ ಚೆನ್ನಾಗಿದೆ. ಅಲರ್ಜಿ ಇರೋರಿಗೆ, ಮಸ್ಕಿಟೋ ಕಾಯಿಲ್ ಯಾರಿಗಾದ್ರೂ ಇಷ್ಟ ಆಗಲಿಲ್ಲ ಅಂದರೆ ಈ ಕೋನನ ಯೂಸ್ ಮಾಡ್ಬೋದು ಮನೆಯಲ್ಲಿ. ಸಾಂಬ್ರಾಣಿ ಮತ್ತು ಕರ್ಪೂರ ಹಾಕಿರೋದ್ರಿಂದ ಒಳ್ಳೆಯ ಸುಗಂಧವನ್ನು ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.